ತಮಿಳುನಾಡಿಗೆ ತಲುಪಿದ ಕಾವೇರಿ ನೀರು ಒಂದ್ ಕಡೆ ಈಗಾಗಲೇ ಕರ್ನಾಟಕದಲ್ಲಿ ನಾವು ಬಂದ್ ಮಾಡ್ತೀವಿ ಆಗಸ್ಟ್ 13ಕ್ಕೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಬಟ್ ಮತ್ತೊಂದು ಕಡೆ ತಮಿಳುನಾಡಿಗೆ ನೀರು ತಲುಪ್ತಾ ಇದೆ. ಕಾವೇರಿ ನೀರು ಹೋಗಿ ಸೇರ್ತಾ ಇದೆ ತಮಿಳುನಾಡಿಗೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣಾರ್ಭಟ ಜೋರಾಗಿರುವುದರಿಂದ ಇದೀಗ ತಮಿಳುನಾಡಿಗೆ ಕಾವೇರಿ ನೀರು ಹರಿತಾ ಇದೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವರುಣಾರ್ಭಟ, ಮಳೆ ಆರ್ಭಟಕ್ಕೆ ತುಂಬಿ ತುಳುಕುತ್ತಿದೆ ಕಾವೇರಿ. ಮಳೆಗೆ ಮೈದುಂಬಿ ಹರಿಯುತ್ತಿದೆ ಜೀವನಾಡಿ ಕಾವೇರಿ. ಕಬಿನಿ ನೀರಿನ ಹರಿವಿನಿಂದ ಉಕ್ಕಿ ಹರಿದ ಕಾವೇರಿ ನದಿ. ಖಾಲಿಯಾಗಿದ್ದ ಹೊಗೆನಕಲ್ಗೆ ಜಲಸಿರಿಯ ಸಂಭ್ರಮ ಇದೀಗ. ಹೊಗೆನಕಲ್ನಲ್ಲಿ ಮತ್ತೆ ಜಲಧಾರೆ ವೈಭವ. ಹೊಗೆನಕಲ್ ಫಾಲ್ಸ್ ಮೂಲಕ ತಮಿಳುನಾಡಿಗೆ ಕಾವೇರಿ ನೀರು ಸಾಗ್ತಾ ಇದೆ. ಕಬಿನಿಯಿಂದ 25,000 ಕ್ಯೂಸೆಕ್ ನೀರು ಬಿಡುಗಡೆಯಾಗಿದೆ. ಶಿವನ ಸಮುದ್ರ ಭರಚುಕ್ಕಿ ದಾಟಿ ತಮಿಳುನಾಡಿನತ್ತ ಕಾವೇರಿ. ತಮಿಳುನಾಡಿನತ್ತ ಭರ್ಜರಿಯಾಗಿ ಹರಿದ ಕಾವೇರಿ ನೀರು. ತಮಿಳುನಾಡಿಗೆ 3 ದಿನದಿಂದ ಹರಿದ 3.5 TMCಗೂ ಹೆಚ್ಚು ನೀರು. ತಮಿಳುನಾಡು ಏನು ಕೇಳ್ತಾ ಇತ್ತು, ನೀವು ದಿನಕ್ಕೆ 3,500 ಕ್ಯೂಸೆಕ್ ನೀರು ಬಿಟ್ಟರು ನಮಗೆ ಒಟ್ಟಾರೆಯಾಗಿ 15 ದಿನಕ್ಕೆ 4 TMC ಆಗುತ್ತೆ, ಅಷ್ಟು ಆದ್ರೆ ಸಾಕು ನಮಗೆ, ಅಷ್ಟು ನೀರು ಕೊಡಿ ಅಂತ ಕೇಳ್ತಾ ಇತ್ತು. ಈಗಾಗಲೇ 3 ದಿನದಿಂದ ಹರಿದಿರುವಂತ ನೀರಲ್ಲೇ 3.5 TMC ಅಷ್ಟು ನೀರು ಹರಿದಿದೆ ಆಲ್ರೆಡಿ. ಮಳೆ ಆದ್ರೆ ಸಮಸ್ಯೆ ಇಲ್ಲ, ಕಾವೇರಿ ನದಿ ತುಂಬಿದ್ರೆ ಸಮಸ್ಯೆ ಇಲ್ಲ, ನಮಗೂ ನೀರಿದೆ ಅವ್ರಿಗೂ ಕೊಡೋಣ ಅಷ್ಟೇ. ನೀರಿದೆ, ತುಂಬಿ ಹರಿತಾ ಇದೆ ಕಾವೇರಿ, ಮಳೆ ಹೆಚ್ಚಾಗಿ ಆಗ್ತಾ ಇದೆ. ವರುಣನ ಕೃಪೆಯಿಂದ ಜಲಾಶಯಗಳೆಲ್ಲ ತುಂಬ್ತಾ ಇದ್ದಾವೆ, ನದಿಗಳೆಲ್ಲ ತುಂಬ್ತಾ ಇದ್ದಾವೆ, ಅದರಲ್ಲಿ KRS ಕೂಡ ತುಂಬಿ ಹರಿತಾ ಇದೆ. ತಮಿಳುನಾಡಿಗೆ ನೀರು ಯಥಾವತ್ತಾಗಿ ಸಾಕ್ತಾ ಇದೆ. ಹೊಗೆನಕಲ್ ಫಾಲ್ಸ್ ಮೂಲಕ ತಮಿಳುನಾಡಿಗೆ ಕಾವೇರಿ ನೀರು ಹರಿತಾ ಇರುವಂಥದ್ದು ಯಥಾವತ್ತಾಗಿ ಸಾಗ್ತಾ ಇದೆ. ಏನು ತೊಂದರೆ ಇಲ್ಲ, ಯಾರು ಬಿಡೋದು ಬೇಡ, ಯಾರು ಕೇಳೋದು ಬೇಡ, ಕಾವೇರಿ ಹರ್ಕೊಂಡು ಹೋಗ್ತಾ ಇದ್ದಾಳೆ. ಅಂದ್ರೆ ಇಲ್ಲಿ ನೋಡಿ, ಒಂದ್ ಕಡೆ ತಮಿಳುನಾಡಿಗೆ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟ ನೀರು ಇಲ್ದಾಗ, ನಮ್ಮ ರಾಜ್ಯದಲ್ಲಿ ನೀರಿಲ್ಲ, ನಮಗೆ ನೀರಿನ ಕೊರತೆ ಇದೆ, ನಾವು ನೀರನ್ನ ಕೊಟ್ರೆ ಮುಂದಿನ ದಿನಗಳಲ್ಲಿ ನಮಗೆ ಇದರ ಪರಿಣಾಮ ಹೆಚ್ಚಾಗುತ್ತೆ, ಬರಗಾಲ ರೀತಿಯಲ್ಲಿ ಆವರಿಸ್ಕೊಂಡು ಬಿಡುತ್ತೆ. ಬೆಂಗಳೂರು ಜನತೆಗೆ ಹಿಡ್ಕೊಂಡು ಸುತ್ತಮುತ್ತಲಿನ ಹಳ್ಳಿಗಳಿಗೆ ಹಿಡ್ಕೊಂಡು ಯಾರಿಗೂ ಕೂಡ ಕುಡಿಯೋಕ್ಕೂ ಕೂಡ ನೀರಿನ ಸಮಸ್ಯೆ ಆಗ್ಬಿಡುತ್ತಪ್ಪ ಅನ್ನುವಂಥ ಸಿಚುವೇಶನ್ ಇದ್ರೆ ಎಸ್ ಕೊಡೋದಕ್ಕೆ ಆಗೋದಿಲ್ಲ. ಮೊದಲು ನಮ್ಮ ರಾಜ್ಯವನ್ನ ನೋಡ್ಕೋಬೇಕಾಗುತ್ತೆ. ಬಟ್ ಈಗ ಕಾವೇರಿ ನದಿ ತುಂಬಿ ಹರಿತಾ ಇದೆ, ಒಳಹರಿವು ಹೆಚ್ಚಾಗಿದೆ. ಕಬಿನಿ ಡ್ಯಾಮ್ನಿಂದ ಜಲಾಶಯದಿಂದ ಕೂಡ 25 ಗೇಟ್ಗಳನ್ನ ಓಪನ್ ಮಾಡಿಬಿಡಲಾಗಿದೆ. ಹೀಗೆಲ್ಲ ಇದ್ದಂಥ ಸಂದರ್ಭದಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆ, ಕೊಡ್ತಾ ಇದ್ದಾರೆ ಸರ್ಕಾರ ಕೂಡ. ಸೊ ಇದರಲ್ಲಿ ಯಾವುದೇ ರೀತಿಯಾದಂಥ ಸದ್ಯಕ್ಕೆ ಹುಡುಕೋ ಅಂಥದ್ದು ಏನೂ ಇಲ್ಲ. ಕಾವೇರಿ ನೀರು ಹರ್ಕೊಂಡು ಹೋಗ್ತಾ ಇದೆ, ಹರಿತಾ ಇದೆ. ಬಟ್ ಈಗ ನಮ್ಮ DK ಶಿವಕುಮಾರ್ ಸಾಹೇಬ್ರು ಏನ್ ಹೇಳಿದ್ರು, ನೀರು ಕೊಡಗಿನಲ್ಲಿ ಮಳೆ ಆಗ್ತಾ ಇರೋದ್ರಿಂದ KRSಗೂ ಕೂಡ ನೀರು ಹರಿತಾ ಇದೆ, ಸಮಸ್ಯೆ ಇಲ್ಲ, ಇನ್ನು ಗರಿಷ್ಠ ಮಟ್ಟವನ್ನ ತಲುಪ್ತಾ ಇದೆ ಕಾವೇರಿ ನದಿ ಕೂಡ, ಜಲಾಶಯಗಳು ಕೂಡ, ಹೊಗೆನಲ್ಲಿ ಫಾಲ್ಸ್ಗಳಲ್ಲೂ ಕೂಡ ಈಗ ನೀರು ಹರ್ಕೊಂಡು ಹೋಗ್ತಾ ಇದೆ, ಸಮಸ್ಯೆ ಇಲ್ಲ, ಕೊಡಬಹುದು ಅಂತ DK ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಸೊ ಹಾಗಾಗಿ ಸಮಸ್ಯೆ ಇಲ್ಲ ಸದ್ಯದ ಮಟ್ಟದಲ್ಲಿ.